ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಲೆವೆಲ್ ಕ್ರಾಸ್ ಸ್ಟೋರಿನ ನೋಡೋಣ. ಇನ್ನು ಇದರ IMDb ರೇಟಿಂಗ್ 6.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಒಂದು ಮರಳುಗಾಡು ಪ್ರದೇಶವನ್ನ ತೋರಿಸ್ತಾರೆ. ಇಲ್ಲಿ ಸುತ್ತಮುತ್ತ ಯಾರು ಇರಲ್ಲ, ದೂರದವರೆಗೆ ನಮಗೆ ಬರೀ ಮರಳು ಕಾಣ್ತಿರುತ್ತೆ. ಇನ್ನು ಇದೇ ಮರಳುಗಾಡು ಪ್ರದೇಶದಲ್ಲಿ ಒಂದು ಲೆವೆಲ್ ಕ್ರಾಸ್ ಇರುತ್ತೆ, ಅಂದರೆ ಟ್ರೈನ್ಗಳು ಪಾಸ್ ಆಗುವಂತೆ ಅವರಿಗೆ ಸಿಗ್ನಲ್ ಕೊಡುವ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ರಘು ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ರಘು ಬಿಟ್ರೆ ಬೇರೆ ಯಾರು ಇರಲ್ಲ. ರಘುಗೆ ನೀರು ಬೇಕಿದ್ರೂ ಅವನು 10 ಕಿಲೋಮೀಟರ್ ನಡೆದು ನೀರನ್ನ ತರಬೇಕಾಗಿರುತ್ತೆ. ಇಲ್ಲಿ ರಘು ಕೆಲಸ ಮಾಡ್ತಾ ತನ್ನ ಡೈಲಿ ರೂಟೀನ್ ನ ಫಾಲೋ ಮಾಡ್ತಿರ್ತಾನೆ. ಅವನಿಗೆ ಇಲ್ಲಿಂದ ಟ್ರೈನ್ ಪಾಸ್ ಆಗುವಾಗ ಒಂದು ಕಾಲ್ ಬರುತ್ತೆ. ಅವನು ಆ ಕಾಲ್ ನ ರಿಸೀವ್ ಮಾಡಿದ ಮೇಲೆ ಆ ಟ್ರೈನ್ ಅಲ್ಲಿಂದ ಹೋಗುವಂತೆ ಅದಕ್ಕೆ ಸಿಗ್ನಲ್ ಕೊಡ್ತಾನೆ. ಹೀಗೆ ಒಂದು ದಿನ ರಘು ತನ್ನ ಕೆಲಸ ಮಾಡ್ತಿದ್ದಾಗ ಆ ಟ್ರೈನ್ ಇಂದ ಒಬ್ಬ ಹುಡುಗಿ ಹೊರಗೆ ಜಂಪ್ ಮಾಡ್ತಾಳೆ. ರಘು ಇದನ್ನ ನೋಡಿ ಆ ಹುಡುಗಿ ಹತ್ರ ಹೋಗಿ ಆಕೆನ ನೋಡ್ತಾನೆ. ಈ ಹುಡುಗಿ ಇಲ್ಲಿ ಮೂರ್ಛೆ ಹೋಗಿರ್ತಾಳೆ. ಇನ್ನು ಆ ಹುಡುಗಿಗೆ ತುಂಬಾ ಗಾಯವಾಗಿರುತ್ತೆ. ಇದನ್ನ ನೋಡಿ ರಘು ಆಕೆನ ಎತ್ಕೊಂಡು ತನ್ನ ರೂಮ್ಗೆ ತರ್ತಾನೆ. ಇನ್ನು ತುಂಬಾ ವರ್ಷಗಳಾದ್ಮೇಲೆ ಮೊದಲ ಬಾರಿಗೆ ರಘು ಒಬ್ಬ ಹುಡುಗಿನ ತನ್ನ ರೂಮ್ ಅಲ್ಲಿ ನೋಡಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗಿಗೆ ಎಚ್ಚರಿಕೆ ಆಗುತ್ತೆ. ಈ ಹುಡುಗಿ ಹೆಸರು ಚೈತಾಲಿ ಆಗಿರುತ್ತೆ. ಈಕೆ ರಘುಗೆ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾಳೆ. ಆಗ ರಘು ಆಕೆಗೆ ನೀವು ನಡೀತಿದ್ದ ಟ್ರೈನ್ ನಿಂದ ಜಂಪ್ ಮಾಡಿದ್ರಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಚೈತಾಲಿ, ಇಲ್ಲ, ನಾನು ಟ್ರೈನ್ ಇಂದ ಜಂಪ್ ಮಾಡಿಲ್ಲ. ಟ್ರೈನ್ ಒಳಗೆ ಇಬ್ಬರು ವ್ಯಕ್ತಿಗಳು ಜಗಳ ಮಾಡ್ತಿದ್ರು. ನಾನು ಅವರನ್ನ ಬಿಡಿಸೋಕೆ ಹೋಗಿದ್ದೆ, ಆದ್ರೆ ಅವರಿಬ್ಬರು ಸೇರಿ ನನ್ನ ಹೊರಗೆ ದುಕ್ಕಿದ್ರು ಅಂತ ಹೇಳ್ತಾಳೆ. ಈಗ ರಘು ಆಕೆಗೆ ನಾನು ನಿಮಗಾಗಿ ಟೀ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಚೈತಾಲಿ, ಬೇಡ, ನಾನು ಟೀ ಕುಡಿಯೋದಿಲ್ಲ. ಆ ಟ್ರೈನ್ ಅಲ್ಲಿ ನನ್ನ ಗಂಡ ಇದ್ದ, ನಾನು ಹೇಗಾದ್ರೂ ಮಾಡಿ ಅವನ ಹತ್ರ ಹೋಗ್ಬೇಕು ಅಂತ ಹೇಳ್ತಾಳೆ. ಇನ್ನು ಅವರು ಟ್ರೈನ್ ಅಲ್ಲಿ ನನ್ನ ಹುಡುಕ್ತಿರಬಹುದು ಅಂತ ಹೇಳ್ತಾಳೆ. ಈಗ ಚೈತಾಲಿ ರಘು ರೂಮ್ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿ ರಘು ಹತ್ರ ಒಂದು ಕತ್ತೆ ಇರುತ್ತೆ. ಅವನು ಅದಕ್ಕೆ ಊಟ ಕೊಡ್ತಿರ್ತಾನೆ. ಈ ಕಡೆ ಚೈತಾಲಿ ಸ್ವಲ್ಪ ಹೊತ್ತು ನಡೆದಾಗ ಆಕೆ ದಾರಿಯಲ್ಲಿ ಮೂರ್ಛೆ ಹೋಗ್ತಾಳೆ. ಆಕೆ ಕಣ್ಣು ತೆರೆದು ನೋಡಿದಾಗ ಆಕೆ ಮತ್ತೆ ರಘು ರೂಮ್ ಹತ್ರ ಇರ್ತಾಳೆ. ಇಲ್ಲಿ ರಘು ಚೈತಾಲಿಗೆ, ನಾನು ನಿಮಗೆ ಮೊದಲು ಹೇಳಿದ್ದೆ, ಇಲ್ಲಿ ಹತ್ರದಲ್ಲಿ ಯಾವ ಊರಿಲ್ಲ, ನೀವು ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗುವಿರಂತೆ ಅಂತ ಹೇಳ್ತಾನೆ. ಈಗ ಚೈತಾಲಿಗೂ ಬೇರೆ ಆಪ್ಷನ್ ಇಲ್ಲದೆ ಆಕೆ ರಘು ಜೊತೆ ಇರೋಕೆ ಒಪ್ಕೋತಾಳೆ. ಇನ್ನು ರಾತ್ರಿ ಆದಾಗ ರಘು ಚೈತಾಲಿ ಮತ್ತು ತನಗೆ ಡಿನ್ನರ್ ರೆಡಿ ಮಾಡ್ತಾನೆ. ಅವನು ಡಿನ್ನರ್ ನಲ್ಲಿ ವೈಟ್ ರೈಸ್ ಮತ್ತು ಅದರ ಜೊತೆಗೆ ಉಪ್ಪು ಮತ್ತು ನೀರು ಹಾಕೊಂಡು ತಂದಿರ್ತಾನೆ. ಇದನ್ನ ನೋಡಿ ಚೈತಾಲಿ, ನನಗೆ ಹಸಿವಿಲ್ಲ, ನಾನು ಊಟ ಮಾಡಲ್ಲ ಅಂತ ಹೇಳ್ತಾಳೆ. ಆಗ ರಘು, ಹಾಗೇನಿಲ್ಲ, ಇಲ್ಲಿ ಇದು ಬಿಟ್ರೆ ಏನು ಸಿಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಚೈತಾಲಿಗೆ ಹಸಿವಾಗಿರುತ್ತೆ. ಆಕೆ ಏನು ಮಾತಾಡದೆ ಸುಮ್ನೆ ಊಟ ಮಾಡ್ತಾಳೆ. ಇನ್ನು ರಘು ಆಕೆಗೆ, ನೀವು ಟೆನ್ಷನ್ ತಗೋಬೇಡಿ, ನಾಳೆ ಬೆಳಗ್ಗೆವರೆಗೆ ನಿಮ್ಮ ಗಂಡನೇ ಇಲ್ಲಿ ಹುಡ್ಕೊಂಡು ನಿಮ್ಮನ್ನ ಬರಬಹುದು ಅಂತ ಹೇಳ್ತಾನೆ. ಇನ್ನು ರಾತ್ರಿ ಮಲಗೋ ಟೈಮ್ ಬಂದಾಗ ರಘು ಚೈತಾಲಿಗೆ, ನೀವು ಬೆಡ್ ಮೇಲೆ ಮಲಗಿ, ನಾನು ಕೆಳಗೆ ಮಲಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಚೈತಾಲಿಗೆ ರಘು ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಆಕೆ ಅವನಿಗೆ, ನಾನು ಹೊರಗೆ ಮಲಗ್ತೀನಿ, ನೀವೇ ಒಳಗೆ ಮಲಗಿ ಅಂತ ಹೇಳ್ತಾಳೆ. ಆಗ ರಘು, ಬೇಡ, ರಾತ್ರಿ ಟೈಮಲ್ಲಿ ಇಲ್ಲಿ ತುಂಬಾ ಚಳಿ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಚೈತಾಲಿಗೆ ತನ್ನ ಮೇಲೆ ಡೌಟ್ ಇದೆ ಅಂತ ಗೊತ್ತಾಗಿ, ಒಂದು ಕೆಲಸ ಮಾಡೋಣ, ನಾನೇ ಹೊರಗೆ ಮಲ್ಕೊಂತೀನಿ, ನೀವು ಒಳಗೆ ಮಲಗಿ ಅಂತ ಹೇಳ್ತಾನೆ. ಈಗ ರಘು ಹೊರಗೆ ಹೋಗ್ತಾನೆ. ಆದ್ರೆ ಈ ಕಡೆ ಚೈತಾಲಿಗೆ ನಿದ್ದೆನೆ ಬರ್ತಿರಲ್ಲ. ಆಕೆ ಹೊಸ ಜಾಗ ಆಗಿದ್ದರಿಂದ ರಘು ಮೇಲೆ ಡೌಟ್ ಪಡುತ್ತಾ ಹಾಗೆ ಮಲ್ಕೊಂಡಿರ್ತಾಳೆ. ಇನ್ನು ರಘು ಹೊರಗೆ ಬಂದು ಸಿಗರೇಟ್ ಕುಡಿತಾ ತನ್ನ ಕತ್ತೆ ಜೊತೆ ಮಾತಾಡ್ತಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ರಘು ತನ್ನ ರೊಟೀನ್ ನ ಮಾಡ್ತಿರ್ತಾನೆ ಮತ್ತು ಆತ ಚೈತಾಲಿ ಮತ್ತು ತನಗಾಗಿ ಟೀ ಸಹ ರೆಡಿ ಮಾಡ್ತಾನೆ. ಈಗ ಚೈತಾಲಿಗೆ ಎಚ್ಚರಿಕೆ ಆಗುತ್ತೆ. ರಘು ಆಕೆಗೆ ಟೀ ಕೊಡ್ತಾನೆ ಮತ್ತು ಚೈತಾಲಿಗೆ, ನೀವು ಟೆನ್ಷನ್ ತಗೋಬೇಡಿ, ನಿಮ್ಮನ್ನ ಹುಡ್ಕೊಂಡು ಯಾರಾದ್ರೂ ಇಲ್ಲಿ ಬಂದೇ ಬರ್ತಾರೆ ಮತ್ತು ನಾನು ಇಲ್ಲಿ ಒಬ್ಬನೇ ಇರ್ತೀನಿ. ತುಂಬಾ ವರ್ಷಗಳಾದ್ಮೇಲೆ ಮೊದಲ ಬಾರಿಗೆ ನಾನು ಒಬ್ಬ ಮನುಷ್ಯರನ್ನ ನೋಡಿದ್ದು ಅಂತ ಹೇಳ್ತಾನೆ. ಇನ್ನು ನನ್ನ ಹತ್ರ ಒಂದು ಲ್ಯಾಂಡ್ ಲೈನ್ ಇದೆ, ಅದಕ್ಕೆ ಔಟ್ ಗೋಯಿಂಗ್ ಇಲ್ಲ, ಬರೀ ಇನ್ಕಮಿಂಗ್ ಅಷ್ಟೇ ಇದೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಆಫೀಸರ್ಸ್ ಕಾಲ್ ಮಾಡಿದಾಗ ನಾನು ಅವರಿಗೆ ನಿಮ್ಮ ಬಗ್ಗೆ ಹೇಳ್ತೀನಿ, ಆಗ ಅವರು ನಿಮ್ಮನ್ನ ರಕ್ಷಣೆ ಮಾಡೋಕೆ ಯಾರನ್ನಾದ್ರೂ ಕಳಿಸ್ತಾರೆ ಅಂತ ಹೇಳ್ತಾನೆ. ಇವರು ಇಲ್ಲಿ ಮಾತಾಡ್ತಿದ್ದಾಗ ರಘು ಲ್ಯಾಂಡ್ ಲೈನ್ ಗೆ ಒಂದು ಕಾಲ್ ಬರುತ್ತೆ. ಇನ್ನು ರಘು ತನ್ನ ಆಫೀಸರ್ಸ್ ಗೆ ಚೈತಾಲಿ ಬಗ್ಗೆ ಹೇಳ್ತಿದ್ದಾಗ ಆಕೆ ಆ ಫೋನ್ ನ ಕಟ್ ಮಾಡ್ತಾಳೆ. ಇದನ್ನ ನೋಡಿ ರಘು ಶಾಕ್ ಆಗ್ತಾನೆ. ಆಗ ಚೈತಾಲಿ ರಘುಗೆ, ನಾನು ನಿನಗೆ ಸುಳ್ಳು ಹೇಳಿದ್ದೆ, ನಾನು ನನ್ನ ಗಂಡನಿಂದ ತಪ್ಪಿಸಿಕೊಳ್ಳೋಕೆ ಆ ಟ್ರೈನ್ ಇಂದ ಜಂಪ್ ಮಾಡಿದೆ ಅಂತ ಹೇಳ್ತಾಳೆ. ಈಗ ಚೈತಾಲಿ ತನ್ನ ಫ್ಲಾಶ್ ಬ್ಯಾಕ್ ನ ರಘುಗೆ ಹೇಳ್ತಾಳೆ. ಇನ್ನು ಚೈತಾಲಿಗೆ ಮದುವೆ ಆಗಿರುತ್ತೆ. ಆಕೆ ಗಂಡನ ಹೆಸರು ಸಿಂಚು ಆಗಿರುತ್ತೆ. ಆಕ್ಚುಲಿ ಸಿಂಚು ಒಬ್ಬ ಸೈಕ್ಯಾಟ್ರಿಕ್ ಪೇಷಂಟ್ ಆಗಿರ್ತಾನೆ. ಸಿಂಚು ಮೊದಲ ವೈಫ್ ಸತ್ತಾಗ ಆತ ಡಿಪ್ರೆಷನ್ ಗೆ ಹೋಗಿರ್ತಾನೆ. ಇನ್ನು ಚೈತಾಲಿ ಸೈಕ್ಯಾಟ್ರಿಕ್ ಡಾಕ್ಟರ್ ಆಗಿರ್ತಾಳೆ. ಸಿಂಚು ಆಕೆ ಹತ್ರ ಟ್ರೀಟ್ಮೆಂಟ್ ಗೆ ಬಂದಿರ್ತಾನೆ. ಈತ ಚೈತಾಲಿ ಹತ್ರ ಟ್ರೀಟ್ಮೆಂಟ್ ತಗೊಂಡು ಮೆಲ್ಲಗೆ ಕ್ಯೂರ್ ಆಗ್ತಾನೆ. ಆದ್ರೆ ಇವನು ಕ್ಯೂರ್ ಆದ್ಮೇಲೆ ಚೈತಾಲಿಗೆ ಪ್ರಪೋಸ್ ಮಾಡ್ತಾನೆ. ಇನ್ನು ಚೈತಾಲಿಗೂ ಕೂಡ ಸಿಂಚು ಅಂದ್ರೆ ಇಷ್ಟ ಇರುತ್ತೆ. ಅದಕ್ಕೆ ಆಕೆ ಅವನ ಪ್ರಪೋಸ್ ನ ಒಪ್ಕೋತಾಳೆ. ಈಗ ಸ್ವಲ್ಪ ಟೈಮ್ ಆದ್ಮೇಲೆ ಇವರ ಮದುವೆ ಕೂಡ ಆಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ರಘು ಚೈತಾಲಿಗೆ, ಸಿಂಚುಗೆ ಆಲ್ರೆಡಿ ಮದುವೆ ಆಗಿತ್ತು, ಮತ್ತೆ ನೀವ್ ಯಾಕೆ ಅವನನ್ನ ಮದುವೆ ಆದ್ರಿ ಅಂತ ಕೇಳ್ತಾನೆ. ಆಗ ಚೈತಾಲಿ, ಇದೇ ಪ್ರಶ್ನೆನ ನನ್ನ ತಂದೆ ತಾಯಿ ಕೂಡ ಕೇಳಿದ್ರು, ಆದ್ರೆ ನನಗೆ ಸಿಂಚು ಮೇಲೆ ಲವ್ ಆಗಿತ್ತು, ಅದಕ್ಕೆ ನಾನು ಅವನನ್ನ ಮದುವೆ ಆಗಿದ್ದೆ ಅಂತ ಹೇಳ್ತಾಳೆ. ಈಗ ಚೈತಾಲಿ ಸ್ಟೋರಿನ ಕಂಟಿನ್ಯೂ ಮಾಡ್ತಾಳೆ. ಇನ್ನು ಮದುವೆಯಾಗಿ ಸ್ವಲ್ಪ ದಿನ ಆದ್ಮೇಲೆ ಸಿಂಚು ಡ್ರಗ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ವಿಚಾರಕ್ಕೆ ಚೈತಾಲಿ ಮತ್ತು ಸಿಂಚು ನಡುವೆ ಫೈಟ್ ಆಗ್ತಿರುತ್ತೆ. ಇನ್ನು ಸಿಂಚು ಚೈತಾಲಿಗೆ ಹೊಡಿತಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಚೈತಾಲಿ ಸ್ನಾನ ಮಾಡಕ್ಕೆ ಹೋಗ್ತಾಳೆ.
ಈಗ ಚೈತಾಲಿ ಸ್ನಾನ ಮುಗಿಸಿದಾಗ ಆಕೆಗೆ ಹಾಕೊಳ್ಳೋಕೆ ಬಟ್ಟೆ ಇರಲ್ಲ. ಆಗ ರಘು ತನ್ನ ಬಟ್ಟೆಯನ್ನ ಚೈತಾಲಿಗೆ ಕೊಡ್ತಾನೆ. ಇನ್ನು ಸ್ನಾನ ಮುಗಿಸಿ ಬಂದ್ಮೇಲೆ ಚೈತಾಲಿ ರಘುಗೆ ತನ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾಳೆ. ಆಗ ರಘು ನನಗೆ ತಂದೆ ತಾಯಿ ಇದ್ರು, ಆದ್ರೆ ಅವರು ತೀರ್ಕೊಂಡ್ರು. ಅದಾದ್ಮೇಲೆ ನಾನು ಇಲ್ಲಿ ಬಂದು ಸೆಟ್ಲ್ ಆದೆ ಅಂತ ಹೇಳ್ತಾನೆ. ಇನ್ನು ರಘು ತಾನು ಇಲ್ಲಿ ಬಂದು ಸುಮಾರು 10 ವರ್ಷ ಕಳೆದಿರ್ಬೇಕು ಅಂತ ಹೇಳ್ತಾನೆ. ಆಗ ಚೈತಾಲಿ ರಘುಗೆ ಹಾಗಾದ್ರೆ ನೀನು ಡೈಲಿ ಓಪನ್ ಇರ್ತೀಯಲ್ಲ, ಏನೆಲ್ಲ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ರಘು ನಾನು ಡೈಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ತೀನಿ, ಆಮೇಲೆ ಸ್ನಾನ ಮುಗಿಸಿ ಲೆವೆಲ್ ಕ್ರಾಸ್ ಹತ್ರ ನಿಂತ್ಕೋತೀನಿ. ಇಲ್ಲಿಂದ ಡೈಲಿ 3 ಟ್ರೈನ್ ಹೋಗುತ್ತೆ, ನಾನು ಅದಕ್ಕೆ ಸಿಗ್ನಲ್ ಕೊಡ್ತೀನಿ. ಅದಾದ್ಮೇಲೆ ನನ್ನ ಡೈಲಿ ರುಟೀನ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ರಘು ಚೈತಾಲಿಗೆ ನಿಮ್ಮ ಶೋಲ್ಡರ್ ನಲ್ಲಿ ಆದ ಗಾಯ ಹೇಗಾಯ್ತು ಅಂತ ಕೇಳ್ತಾನೆ. ಇದನ್ನು ಕೇಳಿ ಚೈತಾಲಿ ಇದು ಕೂಡ ನನ್ನ ಹಸ್ಬೆಂಡೇ ಮಾಡಿದ್ದು ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಹೀಗೆ ಒಂದು ದಿನ ಚೈತಾಲಿ ಕೈಗೆ ಸಿಂಚು ಡೈರಿ ಸಿಗುತ್ತೆ. ಆಕೆ ಅದನ್ನ ಓದ್ತಾಳೆ. ಅದನ್ನ ಓದಿ ಆಕೆ ಶಾಕ್ ಆಗ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಸಿಂಚು ಬರ್ತಾನೆ. ಈತ ಚೈತಾಲಿಗೆ ಹಾಗಾದ್ರೆ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಆಕ್ಚುಲಿ ಸಿಂಚು ಮೊದಲ ವೈಫ್ ಸೂಸೈಡ್ ಮಾಡ್ಕೊಂಡಿರಲ್ಲ, ಆಕೆನ ಸಿಂಚುನೇ ಕೊಂದಿರ್ತಾನೆ. ಈಗ ಚೈತಾಲಿಗೆ ಸಿಂಚು ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ. ಅದಕ್ಕೆ ಸಿಂಚು ಚೈತಾಲಿನ ಕೊಲ್ಬೇಕಂತ ಪ್ಲಾನ್ ಮಾಡ್ತಿರ್ತಾನೆ. ಈಗ ಪ್ರೆಸೆಂಟ್ ಟೈಮ್ ನಲ್ಲಿ ಚೈತಾಲಿ ರಘುಗೆ ನಾನು ನನ್ನ ಗಂಡನಿಂದ ತಪ್ಪಿಸಿಕೊಳ್ಳಕ್ಕೆ ಆ ಟ್ರೈನ್ ನಿಂದ ಜಂಪ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ರಘು ಚೈತಾಲಿಗೆ ನಾನು ನನ್ನ ತಂದೆ ತಾಯಿಯ ಮಾತನ್ನ ಕೇಳದೆ ಇಲ್ಲಿ ಬಂದು ಕಷ್ಟ ಅನುಭವಿಸ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ತಂದೆ ತಾಯಿ ಮಾತು ಕೇಳದೆ ಸಿಂಚುನ ಮದುವೆ ಆಗಿ ಕಷ್ಟ ಅನುಭವಿಸ್ತಿದ್ರ ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ರಘು ಫೋನ್ಗೆ ಒಂದು ಕಾಲ್ ಬರುತ್ತೆ. ಈಗ ರಘು ಫೋನಲ್ಲಿ ಮಾತಾಡಿದ ಮೇಲೆ ಚೈತಾಲಿಗೆ ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ನಾನು ಟ್ರೈನ್ ಟೈಮಿಂಗ್ಸ್ ನ ಮರೆತು ಹೋದೆ ಅಂತ ಹೇಳ್ತಾನೆ. ಈಗ ಅವನು ಟ್ರೈನ್ಗೆ ಸಿಗ್ನಲ್ ಕೊಡೋಕೆ ಹೋಗ್ತಾನೆ. ಇನ್ನು ಈಗ ಚೈತಾಲಿ ಈ ಕಡೆ ತನಗಾಗಿ ಮತ್ತು ರಘುಗಾಗಿ ಅಡುಗೆ ಮಾಡ್ತಿರ್ತಾಳೆ. ಆಕೆ ಅಡುಗೆ ಮಾಡ್ತಿದ್ದಾಗ ಮನೆ ಕೂಡ ತುಂಬಾ ಗಲೀಜಾಗಿರುತ್ತೆ. ಆಕೆ ಮನೆ ಕೂಡ ಕ್ಲೀನ್ ಮಾಡ್ತಿರ್ತಾಳೆ. ಇನ್ನು ಈಕೆ ಮನೆ ಕ್ಲೀನ್ ಮಾಡ್ತಿದ್ದಾಗ ಆಕೆಗೆ ಅಲ್ಲಿ ಕೆಲವು ಪೇಪರ್ ಕಟ್ಟಿಂಗ್ಸ್ ಕಾಣುತ್ತೆ. ಆ ಪೇಪರ್ ನಲ್ಲಿ ಒಂದೇ ಕುಟುಂಬದಲ್ಲಿ 4 ಜನರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಬರೆದಿರುತ್ತೆ. ಇಲ್ಲಿ ಚೈತಾಲಿಗೆ ಒಂದು ಐಡಿ ಕಾರ್ಡ್ ಸಿಗುತ್ತೆ. ಅದರಲ್ಲಿ ಹೆಸರು ರಘು ಅಂತ ಬರೆದಿರುತ್ತೆ. ಆದ್ರೆ ಫೋಟೋ ಬೇರೆ ವ್ಯಕ್ತಿದಾಗಿರುತ್ತೆ. ಅಂದ್ರೆ ರಘು ಇಲ್ಲಿ ಬೇರೆ ವ್ಯಕ್ತಿಯ ಐಡೆಂಟಿಟಿ ಜೊತೆ ಬದುಕ್ತಿರ್ತಾನೆ. ಚೈತಾಲಿ ಇದನ್ನ ನೋಡಿ ಶಾಕ್ ಆಗ್ತಾಳೆ. ಆಕೆ ಒಬ್ಬ ಸೈಕೋನಿಂದ ತಪ್ಪಿಸ್ಕೊಂಡು ಇನ್ನೊಬ್ಬ ಸೈಕೋ ಕೈಯಲ್ಲಿ ಸಿಗಾಕೊಂಡ ಅಂತ ಯೋಚನೆ ಮಾಡ್ತಾಳೆ. ಇನ್ನು ಈಗ ರಘು ತನ್ನ ಕೆಲಸ ಮುಗಿಸ್ಕೊಂಡು ತನ್ನ ಮನೆ ಒಳಗೆ ಬಂದಾಗ ಅವನು ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾನೆ. ಏಕೆಂದ್ರೆ ಈಗ ರಘು ಮನೆ ಪೂರ್ತಿಯಾಗಿ ಕ್ಲೀನ್ ಆಗಿರುತ್ತೆ. ಇನ್ನು ಅಲ್ಲಿ ಅವನಿಗೆ ಒಂದು ಐಡಿ ಕಾರ್ಡ್ ಸಿಗುತ್ತೆ. ಅದನ್ನು ನೋಡಿ ರಘು ಚೈತಾಲಿಗೆ ಹಾಗಾದ್ರೆ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಚೈತಾಲಿ ತನ್ನ ಕೈಯಲ್ಲಿ ಕತ್ತಿ ಇಟ್ಕೊಂಡು ರಘು ಕಡೆ ಪಾಯಿಂಟ್ ಮಾಡ್ತಾಳೆ ಮತ್ತು ಅವನಿಗೆ ನೀನು ನನ್ನ ಹತ್ರ ಬರಬೇಡ, ನನ್ನ ಹತ್ರ ಕತ್ತಿ ಇದೆ, ನಾನು ನಿನಗೆ ಚುಚ್ಚಿಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ರಘು ಚೈತಾಲಿಗೆ ನನ್ನಿಂದ ನೀನು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಈಗ ರಘು ತನ್ನ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಇನ್ನು ರಘು ತಾಯಿ ಬದುಕಿದ್ದಾಗ ಅವನಿಗೆ ಮದುವೆ ಮಾಡಬೇಕಂತ ಒಂದು ಹುಡುಗಿನ ನೋಡೋಕೆ ಹೋಗಿರ್ತಾರೆ. ಇಲ್ಲಿ ರಘು ಆ ಹುಡುಗಿನ ನೋಡಿ ಇಷ್ಟಪಡ್ತಾನೆ ಮತ್ತು ಆಕೆಗೆ ನಿಮಗೇನಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಕೇಳ್ತಾನೆ. ಆದ್ರೆ ಆ ಹುಡುಗಿ ಇಲ್ಲ, ನನಗೆ ಯಾವ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿರ್ತಾಳೆ. ಈಗ ರಘುಗೆ ಆ ಹುಡುಗಿ ಇಷ್ಟ ಆಗಿದ್ದರಿಂದ ರಘು ತಾಯಿ ಅವರಿಬ್ಬರ ಮದುವೆ ಮಾಡಿಸ್ತಾಳೆ. ಇನ್ನು ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ರಘು ತಾಯಿ ತೀರ್ಕೊಂಡಿರ್ತಾಳೆ. ಇಲ್ಲಿ ರಘು ಹತ್ರ ಸ್ವಲ್ಪ ಹೊಲ ಇರುತ್ತೆ. ರಘು ಮತ್ತು ಅವನ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ನು ರಘು ಹೆಂಡತಿ ಅವನಿಗೆ ನಮಗೆ ಹೊಲದಲ್ಲಿ ಕೆಲಸ ಮಾಡೋಕೆ ನಮ್ಮ ಕಸನ್ ಇಲ್ಲಿ ಕರ್ಕೊಳ್ಳೋಣ, ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾಳೆ. ಆಗ ರಘು ಆಯ್ತು ಅಂತ ಹೇಳ್ತಾನೆ. ಈಗ ಆ ಕಸನ್ ರಘು ಮತ್ತು ಅವನ ಹೆಂಡತಿ ಜೊತೆ ಇರೋಕೆ ಇವರ ಹತ್ರ ಬರ್ತಾನೆ. ಇವರು ಮೂವರು ಸೇರಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ನು 1 ವರ್ಷ ಆದ್ಮೇಲೆ ರಘುಗೆ ಮಗು ಹುಟ್ಟುತ್ತೆ. ಅವನು ತುಂಬಾ ಖುಷಿ ಆಗ್ತಾನೆ. ಹೀಗೆ ಟೈಮ್ ಕಳೆಯುತ್ತೆ. ಇನ್ನು ಸ್ವಲ್ಪ ಟೈಮ್ ಆದ್ಮೇಲೆ ರಘುಗೆ ಇನ್ನೊಂದು ಮಗು ಆಗುತ್ತೆ. ಇದನ್ನ ನೋಡಿ ರಘು ತುಂಬಾ ಖುಷಿ ಆಗ್ತಾನೆ. ಅವನು ತನ್ನ ಹೆಂಡತಿಗೆ ಈಗ ನಮಗೆ ಮಕ್ಕಳು ಸಾಕು ಅಂತ ಹೇಳ್ತಾನೆ. ಇನ್ನು ಇದೇ ಖುಷಿಯಲ್ಲಿ ರಘು ಈಗ ಹಾಸ್ಪಿಟಲ್ಗೆ ಹೋಗಿ ತನಗೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸ್ಕೋಬೇಕು ಅನ್ಕೋತಾನೆ. ಇಲ್ಲಿ ಡಾಕ್ಟರ್ ರಘುನ ಚೆಕ್ ಮಾಡಿ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆತ ರಘುಗೆ ನಿನಗೆ ಆಪರೇಷನ್ ಮಾಡೋ ಅವಸರ ಇಲ್ಲ, ಯಾಕಂದ್ರೆ ನಿನಗೆ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಘು ಪೂರ್ತಿಯಾಗಿ ಶಾಕ್ ಆಗ್ತಾನೆ. ಅವನು ಹಾಗಾದ್ರೆ ಆ 2 ಮಕ್ಕಳು ತಂದಲ್ಲ ಅಂತ ಅನ್ಕೋತಾನೆ. ಇದನ್ನ ಕೇಳೋಕೆ ಈಗ ರಘು ತನ್ನ ಮನೆಗೆ ಹೋಗ್ತಾನೆ. ಅವನು ತನ್ನ ಮನೆಗೆ ಬಂದಾಗ ಅಲ್ಲಿನ ದೃಶ್ಯ ನೋಡಿ ಮತ್ತೆ ಶಾಕ್ ಆಗ್ತಾನೆ. ಏಕೆಂದ್ರೆ ಇಲ್ಲಿ ರಘು ಹೆಂಡತಿ ಮತ್ತು ಅವನ ಕಸನ್ ಇಬ್ಬರು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಇಲ್ಲಿ ರಘುಗೆ ಹಾಗಾದ್ರೆ ಆ 2 ಮಕ್ಕಳು ತಂದಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಇದನ್ನ ನೋಡಿ ರಘು ಕೋಪದಲ್ಲಿ ಆ 4 ಜನರನ್ನ ಸಾಯಿಸ್ಬಿಡ್ತಾನೆ. ಅಂದ್ರೆ ತನ್ನ ಹೆಂಡತಿ, ಆ ಕಸನ್ ಮತ್ತು ತನ್ನ 2 ಮಕ್ಕಳು, ಹೀಗೆ 4 ಜನರನ್ನ ಕೊಂದ್ಬಿಡ್ತಾನೆ. ಈಗ ರಘು ಕೋಪ ತಣ್ಣಗಾದ್ಮೇಲೆ ಅವನು ಪೊಲೀಸರು ತನ್ನನ್ನ ಹಿಡಿಬಹುದು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಓಡಿ ಇಲ್ಲಿ ಬಂದಿರ್ತಾನೆ. ಇಲ್ಲಿ ರಘು ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ. ರಘು ಅವನ ಜೊತೆ ಸೇರ್ಕೊಂಡು ಅವನಿಗೆ ಹೆಲ್ಪ್ ಮಾಡ್ತಾ ಇಲ್ಲೇ ಇರ್ತಾನೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ರಘು ಸತ್ತೋಗ್ತಾನೆ. ಇದನ್ನ ಈತ ಆಫೀಸರ್ಸ್ಗೆ ಹೇಳದೆ ತಾನೇ ರಘು ಅಂತ ಅಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ರಘು ರಿಯಲ್ ಹೆಸರು ಜಾರ್ಜ್ ಆಗಿರುತ್ತೆ. ಇಲ್ಲಿ ರಘು ಚೈತಾಲಿಗೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆಕ್ಚುಲಿ ನನ್ನ ತಾಯಿನೂ ಕೊಂದಿದ್ದು ಕೂಡ ನನ್ನ ಹೆಂಡತಿನೇ ಅಂತ ಹೇಳ್ತಾನೆ. ಇದು ರಘುಗೆ ಆಮೇಲೆ ಗೊತ್ತಾಗಿರುತ್ತೆ. ಈಗ ರಘು ಚೈತಾಲಿಗೆ ನೀವು ಒಂದು ಮಾತು ಹೇಳಿ, ನನ್ನ ಜಾಗದಲ್ಲಿ ನೀವಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ ಕೇಳ್ತಾನೆ. ಆಗ ಚೈತಾಲಿ ಅವನಿಗೆ ಸಮಾಧಾನ ಮಾಡ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಚೈತಾಲಿ ಮನೆಯಲ್ಲಿ ನೀರಿಲ್ಲ ಅಂತ ಗಮನಿಸ್ತಾಳೆ. ಆಕೆ ರಘುಗೆ ಇಲ್ಲಿ ನೀರಿಲ್ಲ, ನಾನು ಹೋಗಿ ನೀರ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ರಘು ನೀವು ನೀರು ತರೋಕೆ ಹೋಗಕ್ಕಾಗಲ್ಲ, ಯಾಕಂದ್ರೆ ನೀರು ತರೋದು ತುಂಬಾ ದೂರ ಇದೆ.
ನಿಮಗೆ ಅಷ್ಟೊಂದು ನಡೆಯೋಕೆ ಆಗಲ್ಲ, ನಾನೇ ಹೋಗಿ ನೀರ್ ತರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಚೈತಾಲಿ ಬೇಡ, ನಾನೇ ಹೋಗಿ ನೀರ್ ತರ್ತೀನಿ, ಈ ಏರಿಯಾನ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಾಳೆ. ಈಗ ಚೈತಾಲಿ ನೀರು ತರಕ್ಕೆ ಹೋಗ್ತಾಳೆ. ಈ ಕಡೆ ರಘು ಆಕೆಗೋಸ್ಕರ ವೇಟ್ ಮಾಡ್ತಾ ಕೂತಿರ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಸಿಂಚು ಬರ್ತಾನೆ. ಈತ ರಘುಗೆ ಇಲ್ಲಿ ಯಾವ್ದಾದ್ರು ಹುಡುಗಿನ ನೀವು ನೋಡಿದ್ರ ಅಂತ ಕೇಳ್ತಾನೆ. ಸಿಂಚುನ ನೋಡಿ ರಘುಗೆ ಈತ ಖಂಡಿತ ಚೈತಾಲಿ ಗಂಡ ಅಂತ ಅರ್ಥವಾಗುತ್ತೆ. ಅವನು ಸಿಂಚುಗೆ ಸುಳ್ಳು ಹೇಳ್ತಾನೆ, ಇಲ್ಲಿ ಯಾವ ಹುಡುಗಿ ಬಂದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಂಚು, ಅರೆ ನನ್ನ ಹೆಂಡತಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ, ಆಕೆಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಇಂಥ ಟೈಮಲ್ಲಿ ನಾನು ಆಕೆನ ಎಲ್ಲಿ ಹುಡುಕ್ಲಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಘು ಸಿಂಚುಗೆ ನಿಮ್ಮ ಹೆಂಡತಿಗೆ ಏನಾಗಿತ್ತು ಅಂತ ಕೇಳ್ತಾನೆ. ಇದನ್ನ ಕೇಳಿ ಸಿಂಚು ರಘುಗೆ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆಕ್ಚುಲಿ ಚೈತಾಲಿ ಡಾಕ್ಟರ್ ಆಗಿರಲ್ಲ, ಸಿಂಚು ಸೈಕಾಟ್ರಿಕ್ ಡಾಕ್ಟರ್ ಆಗಿರ್ತಾನೆ. ಚೈತಾಲಿ ಸಿಂಚು ಹತ್ರ ಟ್ರೀಟ್ಮೆಂಟ್ ಗೆ ಬಂದಿರ್ತಾಳೆ. ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಸಿಂಚುಗೆ ಚೈತಾಲಿ ಮೇಲೆ ಲವ್ ಆಗಿರುತ್ತೆ. ಅವನು ಆಕೆಗೆ ಪ್ರಪೋಸ್ ಮಾಡಿ ಆಕೆನ ಮದುವೆ ಆಗಿರ್ತಾನೆ. ಇಲ್ಲಿ ಸಿಂಚು ರಘುಗೆ ನನ್ನ ಹೆಂಡತಿಗೆ ಸಿಜೋಫೋನಿಯಾ ಎಂಬ ಒಂದು ಕಾಯಿಲೆ ಇದೆ, ಇನ್ನು ಆಕೆ ತನ್ನ ಬ್ರೇನ್ ಅಲ್ಲಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಆಕೆ ತನ್ನನ್ನು ತಾನು ಡಾಕ್ಟರ್ ಅಂತ ಅನ್ಕೋತಾಳೆ, ಇನ್ನು ನನ್ನ ಪೇಷಂಟ್ ಅಂತ ಕರೀತಾಳೆ. ಆಕೆ ಪ್ರಕಾರ ನಾನು ಒಂದು ಮದುವೆ ಆಗಿ ನನ್ನ ಹೆಂಡತಿನ ಕೊಂದಿದ್ದೀನಿ. ಇನ್ನು ಆಕೆ ಚೆನ್ನಾಗೋ ತರ ನಾಟಕ ಮಾಡ್ತಾಳೆ, ಆದ್ರೆ ಇನ್ನು ಆಕೆ ಚೆನ್ನಾಗಿಲ್ಲ. ಆಕೆ ಎಲ್ಲೇ ಇದ್ರೂ ಆಕೆ ಪಕ್ಕದಲ್ಲಿರುವವರಿಗೆ ಪ್ರಾಣಾಪಾಯ ಇದೆ ಅಂತ ಹೇಳ್ತಾನೆ. ಇನ್ನು ನೀವು ಆಕೆನ ನೋಡಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಘುಗೆ ಕನ್ಫ್ಯೂಸ್ ಆಗುತ್ತೆ. ಅವನು ಯಾರ ಮಾತನ್ನ ನಂಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ರಘು ಕನ್ಫ್ಯೂಷನ್ ನೋಡಿದ ಸಿಂಚು ಅವನಿಗೆ, ನೀವೇನಾದ್ರೂ ನನ್ನಿಂದ ಮುಚ್ಚುತ್ತಿದ್ದೀರಾ, ದಯವಿಟ್ಟು ಅದನ್ನ ಹೇಳಿ ಅಂತ ಹೇಳ್ತಾನೆ. ಈಗ ಸಿಂಚುಗೆ ಡೌಟ್ ಬಂದು ಅವನು ಮನೆ ಒಳಗೆ ಹೋಗಿ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಚೈತಾಲಿ ಬಟ್ಟೆ ಸಿಗುತ್ತೆ. ಇದನ್ನ ನೋಡಿ ಸಿಂಚುಗೆ ರಘುನೇ ಚೈತಾಲಿನ ಏನಾದ್ರೂ ಮಾಡಿರ್ಬೇಕು ಅಂತ ಡೌಟ್ ಬರುತ್ತೆ. ಅವನು ಅದಕ್ಕೆ ರಘುನ ಹೊಡೆದು ಚೈತಾಲಿ ಎಲ್ಲಿ ಅಂತ ಕೇಳ್ತಾನೆ. ಆಗ ರಘು ಸಿಂಚುನಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ರಾಡ್ ತಗೊಂಡು ಅವನ ಕಾಲಿಗೆ ಹೊಡಿತಾನೆ. ಈಗ ಸಿಂಚು ದುಃಖದಲ್ಲಿ ಶಿಖಾ ಅಂತ ಕೂಗ್ತಾನೆ. ಇದನ್ನ ಕೇಳಿ ರಘು ಸಿಂಚುಗೆ, ನಿನ್ನ ಹೆಂಡತಿ ಹೆಸರು ಚೈತಾಲಿ ಅಲ್ವಾ, ಈಗ ಶಿಖಾ ಯಾರು ಅಂತ ಕೇಳ್ತಾನೆ. ಆಗ ಸಿಂಚು ರಘುಗೆ, ಚೈತಾಲಿ ನನ್ನ ವಾರ್ಡನ್ ಹೆಸರು, ಶಿಖಾ ಆಕೆನ ಕೊಂದ್ಬಿಟ್ಲು, ಅದಕ್ಕೆ ಆಕೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಘುಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಅವನಿಗೆ ಯಾರ ಮಾತನ್ನ ನಂಬೇಕಂತ ಅರ್ಥವಾಗಲ್ಲ. ಅದಕ್ಕೆ ಅವನು ಈಗ ಸಿಂಚುನ ಅಲ್ಲೇ ಬಿಟ್ಟು ಚೈತಾಲಿ ಹತ್ರ ಹೋಗ್ತಾನೆ. ಇಲ್ಲಿ ಬಂದು ಚೈತಾಲಿಗೆ ನಿನ್ನ ರಿಯಲ್ ಹೆಸರೇನು, ಸಿಂಚುನ ಅಥವಾ ಚೈತಾಲಿನ ಅಂತ ಕೇಳ್ತಾನೆ. ಇದನ್ನ ಕೇಳಿ ಚೈತಾಲಿಗೆ ತನ್ನ ಗಂಡ ಇಲ್ಲಿಗೆ ಬಂದಿದ್ದಾನೆ ಅಂತ ಅರ್ಥವಾಗುತ್ತೆ. ಆಕೆ ರಘುಗೆ, ನೀನು ನನ್ನ ಗಂಡನ ಮಾತನ್ನ ನಂಬೇಡ, ಅವನೆಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ. ನೀನು ನನ್ನ ಗಂಡನಿಗೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಡ, ಅವನು ನನ್ನ ಕರ್ಕೊಂಡು ಹೋದ್ರೆ ನನ್ನ ಸಾಯಿಸ್ಬಿಡ್ತಾನೆ, ನಾನು ಇಲ್ಲಿಂದ ಬೇರೆ ಎಲ್ಲಾದ್ರೂ ಓಡೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಸ್ವಲ್ಪ ಮುಂದೆ ಹೋದ್ಮೇಲೆ ರಘುಗೆ, ನಾನು ಎಲ್ಲಿ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾವು ಒಂದು ಕೆಲಸ ಮಾಡೋಣ, ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ, ಅವರೇ ಬಂದು ನಿಜ ಏನು ಅಂತ ಕಂಡುಹಿಡಿತಾರೆ ಅಂತ ಹೇಳ್ತಾಳೆ. ಆದ್ರೆ ರಘು ಇದಕ್ಕೆ ಒಪ್ಪಲ್ಲ, ಯಾಕಂದ್ರೆ ಪೊಲೀಸರು ಇಲ್ಲಿ ಬಂದ್ರೆ ತಾನು ಕೂಡ ಸಿಕ್ಕಾಕೋತೀನಿ ಅಂತ ಹೇಳ್ತಾನೆ. ಈಗ ಇವರಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ರಘು ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಸಿಂಚು ಚೈತಾಲಿಗೆ, ನಿನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಈಗ ಚೈತಾಲಿ ಭಯಪಡ್ತಾ ತನ್ನ ಗಂಡನ ಜೊತೆ ಹೋಗ್ತಿರ್ತಾಳೆ. ಆಗ ರಘು ಸಿಂಚು ಹತ್ರ ಬಂದು ಅವನಿಗೆ ಸ್ವಲ್ಪ ದುಡ್ಡು ಕೊಡ್ತಾನೆ ಮತ್ತು ತನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆದ್ರೆ ರಘು ಸಿಂಚುಗೆ, ನನಗೆ ದುಡ್ಡು ಬೇಡ, ನಿಮಗೇನಾದ್ರೂ ಕೊಡ್ಬೇಕಿದ್ರೆ ನಿಮ್ಮ ಹೆಂಡತಿನ ನನಗೆ ಕೊಟ್ಬಿಡಿ, ಹೇಗಾದ್ರೂ ನೀವು ಆಕೆನ ಕರ್ಕೊಂಡೋಗಿ ಸಾಯಿಸ್ಬಿಡ್ತೀರಾ, ನೀವು ನನಗೆ ಆಕೆನ ಕೊಟ್ಬಿಟ್ರೆ ನಾವಿಲ್ಲಿ ಆರಾಮಾಗಿರ್ತೀವಿ, ನಿಮ್ಮ ಬಗ್ಗೆ ಯಾರಿಗೂ ಹೇಳಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಂಚು ರಘುಗೆ ಬೈತಾನೆ, ನಾನ್ಯಾಕೆ ನಿನಗೆ ನನ್ನ ಹೆಂಡತಿನ ಕೊಡಬೇಕು, ಅಷ್ಟಕ್ಕೂ ನಾನ್ಯಾಕೆ ಆಕೆನ ಸಾಯಿಸ್ಲಿ, ಆಕೆಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ನಾನು ಆಕೆನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಇವರು ಇಲ್ಲಿ ಮಾತಾಡ್ತಿದ್ದಾಗ ಚೈತಾಲಿ ಹಿಂದೆಯಿಂದ ಬಂದು ಒಂದು ರಾಡ್ ತಗೊಂಡು ಸಿಂಚು ತಲೆಗೆ ಹೊಡಿತಾಳೆ. ಆಮೇಲೆ ರಘುಗೆ ಅಳ್ತಾ, ಯಾರು ನನ್ನ ಮಾತನ್ನ ನಂಬ್ತಿಲ್ಲ, ನೀನು ಕೂಡ ನನ್ನ ಮಾತನ್ನ ನಂಬಲಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಘು ಆಕೆಗೆ, ಹಾಗೇನಿಲ್ಲ, ನಾನು ನಿನ್ನ ಮಾತನ್ನ ನಂಬ್ತೀನಿ, ನಾವಿಬ್ರು ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗೋಣ ಅಂತ ಹೇಳ್ತಾನೆ. ಇನ್ನು ಆಕೆನ ನಂಬಿಸೋಕೆ ಅವನು ಸಿಂಚು ತಲೆಗೆ ರಾಡ್ ತಗೊಂಡು ಹೊಡೆದು ಅವನನ್ನ ಸಾಯಿಸ್ಬಿಡ್ತಾನೆ. ಈಗ ರಘು ಸಿಂಚು ಪರ್ಸಲಿದ್ದ ದುಡ್ಡು ತಗೋಬೇಕಂತ ಅದನ್ನ ಓಪನ್ ಮಾಡ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಚೀಟಿ ಕಾಣುತ್ತೆ. ಇದು ಒಂದು ಡಾಕ್ಟರ್ ಸ್ಲಿಪ್ ಆಗಿರುತ್ತೆ. ಅಲ್ಲಿ ಡಾಕ್ಟರ್ ಹೆಸರು ಸಿಂಚು ಅಂತ ಬರೆದಿರುತ್ತೆ ಮತ್ತು ಪೇಷಂಟ್ ಹೆಸರು ಶಿಖಾ ಅಂತ ಬರೆದಿರುತ್ತೆ. ಇದನ್ನ ನೋಡಿ ರಘುಗೆ ಎಲ್ಲ ಅರ್ಥವಾಗುತ್ತೆ, ಅಂದ್ರೆ ಸಿಂಚು ಹೇಳಿದ್ದೇ ನಿಜ ಆಗಿರುತ್ತೆ. ಈಗ ರಘು ಆ ಚೀಟಿನ ನೋಡ್ತಿದ್ದಾಗ ಶಿಖಾ ಹಿಂದೆಯಿಂದ ಬಂದು ರಘು ತಲೆಗೆ ಒಂದು ರಾಡ್ ತಗೊಂಡು ಹೊಡಿತಾಳೆ. ಈಗ ಸೀನ್ ಮಾರನೇ ದಿನ ಬೆಳಗ್ಗೆ ಓಪನ್ ಆಗುತ್ತೆ. ಇಲ್ಲಿ ನಮಗೆ ರಘುನ ತೋರಿಸ್ತಾರೆ, ಇಲ್ಲಿ ಶಿಖಾ ಇರಲ್ಲ, ಅಂದ್ರೆ ರಘು ಶಿಖಾನ ಕೊಂದಿರ್ತಾನೆ. ಇನ್ನು ಮೂವಿ ಕೊನೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ರಘು ತನ್ನ ಹೆಂಡತಿ ಮತ್ತು ಮಗುನ ಕೊಂದಿದ ಅಂತ ಒಂದು ಸ್ಟೋರಿ ಹೇಳಿರ್ತಾನೆ, ಆದ್ರೆ ಅವನಿಗೆ ಫ್ಯಾಮಿಲಿನೇ ಇರಲ್ಲ. ಆಕ್ಚುಲಿ ರಘು ಗರ್ಲ್ ಫ್ರೆಂಡ್ ಅವನನ್ನ ಮೋಸ ಮಾಡಿ ಬೇರೆ ಹುಡುಗನ ಜೊತೆ ಮದುವೆ ಆಗಿರ್ತಾಳೆ. ಆಗ ರಘು ಕೋಪದಲ್ಲಿ ತನ್ನ ಲವರ್, ಆಕೆ ಗಂಡ ಮತ್ತು ಆಕೆ ಇಬ್ಬರು ಮಕ್ಕಳನ್ನ ಕೊಂದಿರ್ತಾನೆ. ಅಂದ್ರೆ ರಘುನೇ ಮೇನ್ ಸೈಕೋ ಆಗಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.